ಶಿರೂರು ಗುಡ್ಡ ಕುಸಿತದಲ್ಲಿ ಲಕ್ಷ್ಮಣ್ ಅಂಗಡಿ ಮಣ್ಣಿನ ಅಡಿ ಸಮಾಧಿ. ಲಕ್ಷ್ಮಣ್ ಅಂಗಡಿಯ ಹಳೆ ವಿಡಿಯೋ ಈಗ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಡಿಸೆಂಬರ್ನಲ್ಲಿ ಅಂಗಡಿಯ ವಿಡಿಯೋವನ್ನ ಯೂಟ್ಯೂಬರ್ ಒಬ್ಬರು ಮಾಡಿರ್ತಾರೆ. ಜುಲೈ 16ರಂದು ಗುಡ್ಡ ಕುಸಿದು ಲಕ್ಷ್ಮಣ್ ಅಂಗಡಿ ಕೊಚ್ಚಿಕೊಂಡು ಹೋಗಿತ್ತು. ಈ ಘಟನೆಯಲ್ಲಿ ಲಕ್ಷ್ಮಣ್ ಅವರ ಪತ್ನಿ, ಮಕ್ಕಳು ಮತ್ತೆ ಓರ್ವ ಸಂಬಂಧಿ ಕೂಡ ಸಾವನ್ನಪ್ಪಿತು. 11 ಜನ ನಾಪತ್ತೆಯಾಗಿದ್ದು, ಇನ್ನು 3 ದೇಹಕ್ಕಾಗಿ ಹುಡುಕಾಟ ನಡೀತಾ ಇದೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿದ್ದಂತಹ ಲಕ್ಷ್ಮಣ್ ನಾಯ್ಕ ಅವರು ತನ್ನ ಹೋಟೆಲ್ ಮುಂದೆ ಪುನೀತ್ರ ಭಾವಚಿತ್ರವನ್ನು ಕೂಡ ಹಂಚಿಕೊಂಡಿದ್ರು. ಇದನ್ನ ಯೂಟ್ಯೂಬರ್ ಒಬ್ಬರು ಈ ಮುಂಚೆ ವಿಡಿಯೋ ಮಾಡಿದ್ರು. ಈ ಸ್ಥಳದಲ್ಲಿ ನೋಡಿ, ಇಲ್ಲಿ ನಿಲ್ಲಿಸಿ, ಇಲ್ಲೊಂದು ಟೀ ಸ್ಪಾಟ್ ಇದೆ ಅನ್ನೋ ಥರನೋ ಏನೋ. ಈಗ ಆ ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ನೋಡಿ, ಆ ಜಾಗ ತೋರಿಸಿ ಅದಾದ ಮೇಲೆ ಇಲ್ಲೊಂದು ಟೀ ಹೋಟೆಲ್ ಇದೆ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ತೋರಿಸಿದ್ದಾರೆ. ಅದು ಈಗ ವೈರಲ್ ಆಗ್ತಾ ಇದೆ. ಆ ದೃಶ್ಯದಲ್ಲಿ ನೀವು ನೋಡ್ಬೋದು, ಅಲ್ಲಿ ಪುನೀತ್ ರಾಜ್ಕುಮಾರ್ರ ಫೋಟೋ ಕಾಣ್ತಾ ಇದೆಯಲ್ಲ, ಬಲಭಾಗಕ್ಕಿರೋದು ಅದೇ ಆ ಹೋಟೆಲ್. ಸಂಪೂರ್ಣ ಸಮಾಧಿಯಾಗಿದ್ದು ಅದರ ಅಡಿ ಸಿಲುಕಿನೇ ಒಂದು ಇಡೀ ಕುಟುಂಬ ಅಲ್ಲಿ ಜೀವಂತವಾಗಿ ಹಾಗೆ ಸಮಾಧಿ ಆಗೋದ್ರು. ಆ ಸ್ಥಳದಲ್ಲಿ ಏನಿತ್ತು, ಹೇಗಾಯಿತು ಅನ್ನೋದೇ ಅಂದಾಜಿಗೂ ಸಿಗ್ತಾ ಇರಲಿಲ್ಲ ಈ ಗುಡ್ಡ ಕುಸಿತ ಆದ ನಂತರ. ಬಟ್ ಈಗ ಅದಕ್ಕೂ ಮುಂಚಿನ ಈ ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ಯಾವ ಸ್ಥಳದಲ್ಲಿ ಆ ಹೋಟೆಲ್ ಇತ್ತು, ಗುಡ್ಡ ಕುಸಿತದಿಂದ ಹೇಗೆ ಅವರು ಅಲ್ಲಿ ಸಿಲುಕಿಕೊಂಡು ಸಾವನ್ನಪ್ಪಿದ್ರು ಅನ್ನೋದು ಗೊತ್ತಾಗುತ್ತೆ. ಮೇ ಬಿ ಆ ಕಾರಣಕ್ಕಾಗಿ ಈ ಘಟನೆ ನಡೆದ ನಂತರ, ಈ ಮುಂಚೆ ಅಂದರೆ ಈ ಘಟನೆ ಆಗೋದಕ್ಕೆ ಮುಂಚೆ ಯಾವಾಗಲೂ ಯೂಟ್ಯೂಬರ್ ಒಬ್ಬರು ಈ ಹೋಟೆಲ್ನ ವಿಡಿಯೋವೊಂದನ್ನು ಮಾಡಿರ್ತಾರೆ. ಆ ವಿಡಿಯೋ ಹೆಚ್ಚು ಈಗ ಪ್ರಚಲಿತಕ್ಕೆ ಬಂದು ವೈರಲ್ ಆಗ್ತಾ ಇದೆ. ಲಕ್ಷ್ಮಣ್ ಪುನೀತ್ ರಾಜ್ಕುಮಾರ್ರ ಅಭಿಮಾನಿಯಾಗಿದ್ದರು. ತಮ್ಮ ಹೋಟೆಲ್ನ ಮುಂದೆ ದೊಡ್ಡದೊಂದು ಪುನೀತ್ ರಾಜ್ಕುಮಾರ್ರ ಫೋಟೋ ಕೂಡ ಹಾಕಿದ್ರು. ನೀವು ಆ ವಿಡಿಯೋಲಿ ಗಮನಿಸಬಹುದು. ಜೊತೆಗೆ ಅಲ್ಲಿ ಎಷ್ಟೊಂದು ಟ್ಯಾಂಕರ್ಗಳು ಮತ್ತು ಲೋಡ್ ಗಾಡಿಗಳು, ಲಾರಿಗಳೆಲ್ಲ ಸಾಲಾಗಿ ನಿಂತಿರೋದನ್ನು ಕೂಡ ನೋಡಬಹುದು. ಅಂದರೆ ಅದೊಂದು ಬ್ರೇಕ್ ಸ್ಪಾಟ್ ರೀತಿ. ಅಲ್ಲಿ ಹೋಗೋರೆಲ್ಲ ಅಲ್ಲೊಂದು ನಿಲ್ಲಿಸಿ ಕಾಫಿ ಕುಡಿದು ಮುಂದೆ ಹೋಗೋ ಥರದ ಜಾಗ. ಅಲ್ಲೇ ಈ ಅನಾಹುತ ನಡೆದಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.